The All India Power Engineers Federation has strongly opposed the proposed Electricity Amendment Bill, alleging that it is aimed at complete privatization of the power sector. During a working committee meeting attended by representatives from 21 states, the Federation demanded the immediate withdrawal of the bill and opposed the proposal to grant a parallel electricity distribution license to Tata Power in Karnataka. IPEF Chairman Shailendra Dubey warned that allowing multiple distribution companies in the same area would enable private firms to serve only profitable consumers, leaving public electricity companies financially weakened. He said this could lead to higher electricity tariffs for farmers and common consumers. The Federation also opposed separate agricultural discoms and criticized special distribution licenses for private data centers. The meeting further demanded the nationwide restoration of the old pension scheme for electricity employees and engineers. IPEF leaders stated that electricity is an essential public service and not merely a commercial commodity. They warned of a nationwide agitation if the bill is introduced during the upcoming parliament session. Karnataka Vidyut Shakti Mandali Engineers ಸಂಘದ ಅಧ್ಯಕ್ಷ ಆಗಿದ್ದೀನಿ. ನಮ್ಮ ಶೈಲೇಂದ್ರ ದುಬೈ ಸಾಹೇಬರು ಆಲ್ ಇಂಡಿಯಾ ಇಂಜಿನಿಯರಿಂಗ್ ಫೆಡರೇಷನ್ ಅಧ್ಯಕ್ಷರಿದ್ದಾರೆ. ರತ್ನಾಕರ್ ಸಾಹೇಬರು ಅವರು ಜನರಲ್ ಸೆಕ್ರೆಟರಿ ಇದ್ದಾರೆ. ಚಂದ್ರಶೇಖರ್ ದೇಸಾಯಿ ಅಂತ ಸರ್. ಆಲ್ ದಿ ನೇಮ್ಸ್ ಆರ್ ರಿಟನ್ ಇನ್ ದ ಪ್ರೆಸ್ ನೋಟ್. ಜನರಲ್ ಸೆಕ್ರೆಟರಿ ಕೆಇಬಿ ಅಸೋಸಿಯೇಷನ್ ಕರ್ನಾಟಕ ಇಂಜಿನಿಯರ್ಸ್. ನಾವು ಇದೇ ಥರ ಎಲ್ಲ ಸಂಘಟನೆಗಳು ಕೂಡ ಸರ್, ಅಧಿಕಾರಿಗಳು ಮತ್ತು ನೌಕರ ಸಂಘ ಎಲ್ಲ ಸೇರಿ ಒಂದು ಫೆಡರೇಷನ್ ಅಂತ ಮಾಡ್ಕೊಂಡಿದ್ದೀವಿ ಸರ್. ನಾವು 53,000 ಜನ ಒಂದೇ ಅಮೃತದಲ್ಲಿ ಬರ್ತೀವಿ. ನಾವು ಎಲ್ಲರೂ ಸೇರಿ ಹೋರಾಟ ಮಾಡ್ತಾಯಿದ್ದೀವಿ ಸರ್. ಅದ್ರ ಜೊತೆಗೆ ಜನಸಾಮಾನ್ಯರಿಗೆ ಸ್ವಲ್ಪ ಜಾಗೃತಿ ಮೂಡಿಸಿದ್ರೆ ಹೆಚ್ಚು ಜನಗಳಿಂದ ಕೂಡ ಅಬ್ಜೆಕ್ಷನ್ ಸಲ್ಲಿಸಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ಕೂಡ ಮನವಿ ಮಾಡಿಕೊಡ್ತಾ ಇದ್ದೀವಿ ಸರ್. ಎಲ್ಲ ಸಾರ್ವಜನಿಕರು ನಾವು ಎಲ್ಲ ಹೋರಾಟ ಮಾಡ್ತೀವಿ. ಇದೇ ಮಾದರಿನಲ್ಲಿ ಹಿಂದೆ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಇದೇ ರೀತಿ ಇತ್ತು. ಅಲ್ಲೂ ಹೋರಾಟ ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನು ರದ್ದು ಮಾಡಿಸಿದ್ದೀವಿ ಸರ್. ಈ ಹಿಂದೆ ನಾವು 53,500 ಜನ ಅಟ್ ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಸ್ಯಾಂಕ್ಷನ್ ಪೋಸ್ಟ್ ಬಂದು 87,000, ಬಟ್ ವರ್ಕಿಂಗು ಓನ್ಲಿ 53,000 ಮಾತ್ರ ಇದ್ದೀವಿ. 61% ಮಾತ್ರ ಕೆಲಸ ಮಾಡ್ತಾಯಿದ್ದೀವಿ. ನಾವು 39% ಶಾರ್ಟೇಜ್ ಇದ್ದರೂ ಕೂಡ ನಾವು ಗುಣಮಟ್ಟದ ಕ್ವಾಲಿಟಿ ಪವರ್ನ ನಾವು ಜನಸಾಮಾನ್ಯರಿಗೆ ಕೊಡ್ತಾಯಿದ್ದೀವಿ ಸರ್. ಬಲವಾದ ನಂಬಿಕೆ ನಮ್ಮ ಸರ್ಕಾರದ ಮೇಲೆ ನಮಗಿದೆ. ಯಾಕೆಂದರೆ ಈ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಇಲಾಖೆ ಇಂಧನ ಸಚಿವರಾಗಿದ್ದರು. ಆ ಸಮಯದಲ್ಲಿ ಕೂಡ ಈ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಅವತ್ತು ನಿಜವಾಗಲೂ ನಮ್ಮ ಸಚಿವರಿಗೆ ನಾವು ಇವತ್ತು ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಅವ್ರು ಯಾವುದೇ ಕಾರಣಕ್ಕೂ ನಾನು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಘಂಟಾಘೋಷವಾಗಿ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ಅದೃಷ್ಟಕ್ಕೆ, ನಮ್ಮ ರಾಜ್ಯದ ಹಿತಾಸಕ್ತಿಗೆ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಖಂಡಿತ ಅವರು ಇದನ್ನು ಬಿಡೋದಿಲ್ಲ ಅನ್ನೋ ಭರವಸೆ ನಮಗಂತೂ ಖಂಡಿತ ಇದೆ. ನಾವು ಅವ್ರನ್ನ ಮನವಿ ಮಾಡ್ತೀವಿ. ಅದರಲ್ಲಿ 2003 ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ ಸರ್. ಅದು ಮಲ್ಟಿಪಲ್ ಲೈಸೆನ್ಸ್ಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ನಾವು ಈಗ ಪ್ರೆಸೆಂಟು ಚೆನ್ನಾಗಿ ನಡೆಸ್ತಾ ಇದ್ದೀವಿ. ನಾವು ಏನು ನಮ್ಮ ಈ KPDCL ಮತ್ತು ಎಸ್ಕಾಮ್ಸ್ಗಳು ನಡೆಸ್ತಾ ಇದ್ದಾರಲ್ಲ ಸರ್, ಇದು ಅವ್ರಿಗಿನ್ನ ಉತ್ತಮ ಮಾದರಿನಲ್ಲಿದೆ. ಅದಕ್ಕೆ ನಾನು ಆ ಬಿಲ್ಲನ್ನು ಒಂದು ಕಾಪಿ ತಮಗೆ ಕೊಡ್ತೀನಿ. ನಾವು ಒಂದೇ ಟ್ಯಾರಿಫ್ ಇದೆ ನಮಗೆ. 1 ಯೂನಿಟ್ ಬಂದವನಿಗೂ 5 ರೂಪಾಯಿ 80 ಪೈಸೆನೇ, 1 ಲಕ್ಷ ಯೂನಿಟ್ ಬಂದವನಿಗೂ 5 ರೂಪಾಯಿ 80 ಪೈಸೆನೇ. ಆದರೆ ಅವರಲ್ಲಿ ಏನು ಮಾಡ್ತಾರೆ, ಕೊನೆಗೆ 11 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅವರು? ಅದಲ್ಲದೆ ಬೇರೆ ಬೇರೆ ಇನ್ನೂ ಅನಾಮಲಸ್ ಇದೆ ಸರ್. ಅಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ನಾವು ಅವ್ರಿಗಿನ್ನ ಹೆಚ್ಚು ಲಾಭ ಮಾಡ್ಬೋದು. ಬಟ್ ನಮಗೆ ಲಾಭ ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ತಮಗೆಲ್ಲ ಗೊತ್ತಿದೆ, ಸುಮಾರು ಒಂದು 3-4 ಲಕ್ಷ ಕೋಟಿನ ನಾವು 1902ರಿಂದ ಇಲ್ಲಿವರೆಗೂ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇದು ಏನಾಗಿದೆಯಲ್ಲ ಸರ್, ಇದನ್ನು ಸರ್ಕಾರ ನಮಗೆ 1 ರೂಪಾಯಿ ನಮಗೆ ದುಡ್ಡು ಕೊಟ್ಟಿಲ್ಲ. ಇದನ್ನು ನಾವು ಟ್ಯಾರಿಫಲ್ಲಿ ಏನು ಮಾಡ್ಬೋದು, ಅದ್ರ ಜೊತೆಗೆ ನಾವು ಕೆಪೆಕ್ಸ್ ಅಂತ ಬರ್ತದೆ ಸರ್. ನಿಮಗೇನಾದರೂ ಈ ವರ್ಷ ನಾವು ಒಂದು 8,000 ಕೋಟಿ 10,000 ಕೋಟಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು KERCಯಿಂದ ಅಪ್ರೂವಲ್ ತೊಗೊಂಡು ನಿಮಗೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ನಿಮಗೆ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ತಮಗೆಲ್ಲ ಗೊತ್ತಾಯಿದೆ ಕರೆಂಟು ಎಷ್ಟು ಮುಖ್ಯ ಅಂದರೆ, ಈಗ ನಿಮಗೆ ಗಾಳಿ ನೀರು ಎಷ್ಟು ಮುಖ್ಯನೋ ಅದೇ ಮಾದರಿನಲ್ಲಿ ಇವತ್ತು ಕರೆಂಟು ಮುಖ್ಯ ಇದೆ. ಯಾರಿಗೆ ಹೆಚ್ಚು ಮುಖ್ಯ ಅಂದರೆ ಸಿಟಿನಲ್ಲಿ ಇರ್ತಕ್ಕಂಥವ್ರಿಗೆ. ಈಗ ನೀವು 2 ದಿನ ನಮ್ಮ ಸಪ್ಲೈ ಹೋಗ್ಬಿಟ್ರೆ ಎಲ್ಲ ಸಾಫ್ಟ್ವೇರವರೆಲ್ಲ ಮನೇಲಿ ಕೂತ್ಕೋಬೇಕಾಗತ್ತೆ, ಅನಿವಾರ್ಯ ಇದೆ. ಹಾಗಾಗಿ ಇದನ್ನು ಸಿಟಿಗಳನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಹೌದು ಸರ್, ಅದನ್ನು ಮಾಡ್ತಾಯಿದ್ದೀವಿ. ಕಾನೂನು ಅದಕ್ಕೂ ಮುಂಚಿತವಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ.
ಮತ್ತು KERCಗೂ ಕೂಡ ನಾವು ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾ ಇದ್ದೀವಿ. ನಾವಷ್ಟೇ ಮಾಡಿದ್ರೆ ಸಾಲಲ್ಲ, ದಯಮಾಡಿ ಇಡೀ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದು ಇಂಡೈರೆಕ್ಟಾಗಿ ಸಮಸ್ಯೆ ಆಗ್ತಾ ಇದೆ. ಈಗ ತಾವೆಲ್ಲ ನೋಡಿರ್ಬೋದು, ಈ ಅಲ್ಲಿ ಹೋರಾಟ ನಡೀತಾ ಇದೆ ಇಸ್ರೇಲಲ್ಲೆಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ನಮಗೊಂದು ಬೈಂಡಿಂಗ್ ಇದೆ, ನಮಗೆ ಇಯರ್ಲಿ ಏನು ಪ್ರಾವಿಷನ್ ಮಾಡ್ತಾರೆ ಅದನ್ನು ಮಾತ್ರ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ನಾವು ಯಾವುದೇ ರೀತಿ ಸಮಸ್ಯೆ ಆಗದೆ ಜನಸಾಮಾನ್ಯರಿಗೆ ಸಮಸ್ಯೆ ಮಾಡಲಾರ್ದೆ ನಾವು ವಿದ್ಯುತ್ತನ್ನು ಓದಿಸ್ಕೊಂಡು ಬಂದಿದ್ದೀವಿ. ದಯಮಾಡಿ ತಾವು ಎಲ್ಲ ಹೆಚ್ಚು ಇದನ್ನು ಪ್ರಚಾರ ಮಾಡಿ ಎಲ್ಲ ಸಾಮಾನ್ಯ ಗ್ರಾಹಕ ಕೂಡ ಇದಕ್ಕೆ ಅಬ್ಜೆಕ್ಷನನ್ನು ಸಲ್ಲಿಸಬೇಕು ಅಂತ ನಾನಾದರೂ ಮನವಿ ಮಾಡಿಕೊಡ್ತೀನಿ. All India Power Federation's Federal Executive Meeting is here at Bengaluru, and representatives from delegates from about 21 states have come here to express this solidarity with the Karnataka power engineers. In Karnataka, Tata Power has applied for the parallel license in all 5 DISCOMs. This is something very dangerous, and this is against the rules. Electricity Act says that only company can apply for the parallel license when it has its own infrastructure. Tata Power has no infrastructure here. They are in the privatization business at Odisha and Delhi, and there they have miserably failed. In Odisha Electricity Regulatory Commission has served a notice to Tata Power. Why not your license should be cancelled? And Tata Power is trying to grab the very prestigious state, Karnataka here, and they have applied for parallel license in 19 districts. So, from All India Power Federation side, we oppose it. We will also file an objection in the KERC, and we fully support the Karnataka Electricity Board engineers and employees. Whatever decision they will take, we will support them, and if required, we will come here whenever required. We will come here, we will stage dharna, demonstration, whatever support will be required. All India Power Federation will give, number 1. Number 2, central government once again wants to place electricity amendment bill in the coming monsoon session in the parliament in July. So we have decided today that if electricity amendment bill is placed in the parliament, then 27 lakh power employees and engineers across the country will go on lightning strike. Lightning strike means no notice. The day bill is placed, on the same day, 27 power lakh employees, they will stop the work, they will go on strike for 1 day, and they